ಬಳ್ಳಾರಿಯಲ್ಲಿ ಬ್ಯಾನರ್ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ತನಿಖಾ ಟೀಮ್ ಈಗ ಆಲ್ರೆಡಿ ಎಂಟ್ರಿ ಕೊಟ್ಟಿದೆ. ಸಿಐಡಿ ಎಸ್ಪಿ ಹರ್ಷ ಪ್ರಿಯಂವದ ಇವರ ಟೀಮ್ ನಿಂದ ತನಿಖೆ ನಡೆಯುತ್ತೆ. ಬಳ್ಳಾರಿಯಲ್ಲಿ ತನಿಖೆ ಶುರುವಾಗಿದ್ದು ಈಗ ಆಲ್ರೆಡಿ ಗಲಭೆ ಸಂಬಂಧ ಸಿಐಡಿಗೆ ಒಟ್ಟು 4 ಪ್ರಕರಣಗಳು ವರ್ಗಾವಣೆಯಾಗಿತ್ತು. ರಾಜಶೇಖರ್ ರೆಡ್ಡಿ ಸಾವಿನ ಪ್ರಕರಣ ಸೇರಿ 4 ಗಲಭೆ ಪ್ರಕರಣಗಳು ವರ್ಗಾವಣೆಯಾಗಿದೆ. ಕೇಸ್ ಸಿಐಡಿಗೆ ವರ್ಗಾವಣೆಯಾಗಿರೋ ಹಿನ್ನೆಲೆಯಲ್ಲಿ ಇದೀಗ ತನಿಖೆ ಚುರುಕುಗೊಳ್ತಾ ಇದೆ. ಗಲಭೆಯ ಸ್ಥಳ, ರಾಜಶೇಖರ್ ರೆಡ್ಡಿ ಸಾವಿನಪ್ಪಿದ್ದ ಸ್ಥಳಗಳ ಮಹಜರನ್ನ ಮಾಡ್ತಾರೆ. ಅಂಡ್ ಆರಂಭದಲ್ಲಿ ಲೋಕಲ್ ಸ್ಟೇಷನ್ ಅಲ್ಲಿ ಅದು ಕೇಸ್ ಆಗಿರುತ್ತಲ್ಲ, ಅವರು ಇಲ್ಲಿ ತನಕ ಏನ್ ತನಿಖೆ ಮಾಡಿದ್ದಾರೆ ಅದರ ಡಾಕ್ಯುಮೆಂಟ್ಸ್ ನ ಕೂಡ ಇವ್ರು ತರಿಸ್ಕೊಳ್ತಾರೆ. ಎಲ್ಲಿ ತನಕ ಬಂದಿದೆ ಅದನ್ನ ಮುಂದುವರಿಸ್ಕೊಂಡು ಹೋಗೋದು ಅಥವಾ ಅದರಿಂದ ಏನಾದರೂ ಇವರಿಗೆ ಇನ್ಫಾರ್ಮೇಶನ್ ಸಿಗುತ್ತಾ ಸಿಐಡಿ ಟೀಮಿಗೆ ಅನ್ನೋದನ್ನು ಕೂಡ ನೋಡ್ತಾರೆ. ಸೊ ಒಟ್ಟಾರೆಯಾಗಿ ಬಿಜೆಪಿ ಹೇಳ್ತಾ ಇತ್ತು, ಅನುಮಾನವನ್ನು ವ್ಯಕ್ತಪಡಿಸ್ತಾ ಇತ್ತು ಈ ತನಿಖೆ ಬಗ್ಗೆ, ಸಾಕಷ್ಟು ದೂರುಗಳನ್ನು ಕೊಡ್ತಾ ಇದ್ರು. ಹಾಗಾಗಿ ಇವೆಲ್ಲವೂ ಒಂದು ಕ್ಲಿಯರ್ ಆದಂಗೆ ಆಗುತ್ತೆ, ಅವರ ಅನುಮಾನ ದೂರ ಮಾಡ್ದಂಗೆ ಆಗುತ್ತೆ. ಸೊ ಸಿಐಡಿ ಬಳ್ಳಾರಿಗೆ ಎಂಟ್ರಿ ಕೊಟ್ಟಿದೆ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ವೆಂಕಟೇಶ್ ನೀಡ್ತಾರೆ. ವೆಂಕಟೇಶ್, ಸಿಐಡಿಗೆ ಈಗ ಅಲ್ಲಿ ದಾಖಲಾಗಿರೋ ಅಷ್ಟೂ ಪ್ರಕರಣಗಳು ಹ್ಯಾಂಡ್ ಓವರ್ ಆಗ್ತಾ ಇದೆಯಾ ಅಥವಾ ಕೆಲವೊಂದು ಪ್ರಕರಣಗಳು ಮಾತ್ರನಾ? ಯಾವ್ದ್ಯಾವ್ದು ವರ್ಗಾವಣೆ ಆಗ್ತಾ ಇದೆ ಅಂಡ್ ತನಿಖೆ ಆರಂಭ ಆಗಿದೆಯಾ ಅಥವಾ ಇನ್ನಷ್ಟೇ ಆರಂಭ ಆಗ್ಬೇಕಾ? ಲೋಕಲ್ ಪೊಲೀಸರ ಹೆಲ್ಪ್ ಹೆಂಗ್ ಸಿಗ್ಬೋದು ಇವ್ರಿಗೆ? ಹೌದು ವಿದ್ಯಾ, ಏನು 6 ಪ್ರಕರಣಗಳು ಬ್ರೂಸ್ಪೇಟ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥದ್ದು. ಅದರಲ್ಲಿ 2 ಪ್ರಕರಣಗಳು ಜಾತಿ ನಿಂದನೆ ಪ್ರಕರಣ ಆಗಿರೋದ್ರಿಂದ ಆ 2 ಪ್ರಕರಣಗಳನ್ನ ಡಿಸಿಆರ್ಇ ಪೊಲೀಸರಿಗೆ ಈಗ ವರ್ಗಾವಣೆ ಮಾಡಿರ್ತಕ್ಕಂಥದ್ದು. 4 ಪ್ರಕರಣಗಳನ್ನ ಸಿಐಡಿಗೆ ವರ್ಗಾವಣೆ ಮಾಡ್ತಾರೆ. ವರ್ಗಾವಣೆ ಪ್ರಕ್ರಿಯೆ ಇದೀಗ ಆರಂಭ ಆಗಿದೆ. ಬೆಂಗಳೂರಿನಿಂದ 8 ಅಧಿಕಾರಿಗಳ ತಂಡ ಈಗ ಬಳ್ಳಾರಿಯ ಎಸ್ಪಿ ಆಫೀಸ್ಗೆ ಬಂದಿರತಕ್ಕಂಥದ್ದು. ಏನು ನೂತನ IPS ಅಧಿಕಾರಿಯಾದಂತಹ ಹರ್ಷ ಪ್ರಿಯಂ ವದ ಅನ್ನುವಂತ ಅಧಿಕಾರಿ ನೇತೃತ್ವದ ಒಂದು ತಂಡ ಈಗ ಬಳ್ಳಾರಿಗೆ ಆಗಮಿಸಿರ್ತಕ್ಕಂಥದ್ದು. ಬ್ರೂಸ್ಪೇಟ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥ 4 ಪ್ರಕರಣಗಳ ಏನು FIR ಇತ್ತು, ಜೊತೆಗೆ ಇಲ್ಲಿ ಪೊಲೀಸರು ಏನೇನು ತನಿಖೆ ಮಾಡಿದ್ರು ಆ ಎಲ್ಲಾ ದಾಖಲಾತಿಗಳನ್ನ ಇದೀಗ ಅವರು ಬಳ್ಳಾರಿ ಪೊಲೀಸರಿಂದ ಮಾಹಿತಿಯನ್ನು ತೆಗೆದುಕೊಂಡು ಮುಂದಿನ ತನಿಖೆಯನ್ನ ಕೈಗೊಳ್ತಾರೆ. ಸೊ ಅದ್ರ ಜೊತೆಗೆ ಬಳ್ಳಾರಿಯ ಈ ಒಂದು ತನಿಖೆಯಲ್ಲಿ ಯಾರ್ಯಾರು ಇದ್ರು ಅಧಿಕಾರಿಗಳು ಅವರೆಲ್ಲರೂ ಕೂಡ ಇವಾಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ SP ಸೇರಿದಂತೆ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಬ್ರೀಫಿಂಗ್ ಅನ್ನ ಮಾಡ್ತಾರೆ. ಅಂದ್ರೆ ಏನೇನ್ ತನಿಖೆ ಆಗಿದೆ, ಏನೆಲ್ಲ ತನಿಖೆ ನಾವು ಮಾಡಿದ್ವಿ ಅನ್ನುವಂತ ಮಾಹಿತಿಯನ್ನ ಕೊಡ್ತಾರೆ. ಜೊತೆಗೆ ಆ ಸಂದರ್ಭದಲ್ಲಿ ತೆಗೆದಿರ್ತಕ್ಕಂಥ ವಿಡಿಯೋಗಳು, ಫೋಟೋಗಳು ಕೂಡ ಅವರಿಗೆ ತೋರಿಸ್ತಕ್ಕಂಥದ್ದು. ಮುಂದಿನ ತನಿಖೆಯನ್ನ ಆರಂಭ ಮಾಡ್ಲಿಕ್ಕೆ ಈಗ ಸಿಐಡಿ ಅವರಿಗೆ ಎಲ್ಲ ರೀತಿ ಸಿದ್ಧತೆಗಳನ್ನ ಮಾಡ್ಕೊಂಡು ಪೊಲೀಸ್ ಅಧಿಕಾರಿಗಳು ಈಗ ಸಿದ್ಧತೆ ಮಾಡ್ಕೊಂಡಿರ್ತಕ್ಕಂಥದ್ದು. ವಿದ್ಯಾ, ಒಟ್ಟಾರೆಯಾಗಿ ಏನೋ ಶ್ರೀರಾಮ್ಲು ಅವರು ಅನುಮಾನ ವ್ಯಕ್ತಪಡಿಸಿದ್ರು, ನ್ಯಾಯಾಂಗ ತನಿಖೆಯನ್ನ ಮಾಡಬೇಕು ಅನ್ನುವಂತ ಒಂದು ಒತ್ತಾಯವನ್ನ ಮಾಡಿದ್ರು. ಆದ್ರೆ ಯಾವಾಗ ಸರ್ಕಾರ ಸಿಐಡಿ ತನಿಖೆಗೆ ಒಪ್ಪಿಸ್ತು ಆಗ ಅದನ್ನ ಸ್ವಾಗತವನ್ನು ಕೂಡ ಮಾಡಿದರೆ ತನಿಖೆ ಪಾರದರ್ಶಕವಾಗಿ ನಡೀಲಿ ಅನ್ನುವಂತ ಒತ್ತಾಯವನ್ನು ಕೂಡ ಈಗಾಗಲೇ ಶ್ರೀರಾಮ್ಲು ಅವರು ಮಾಡಿರ್ತಕ್ಕಂಥದ್ದು. ಸೊ ಏನು ಮೊನ್ನೆ ಅಷ್ಟೇ ಸಿಐಡಿಗೆ ಒಪ್ಪಿಸಿತ್ತು. ಸೊ ಇವತ್ತು ಪೊಲೀಸ್ ಅಧಿಕಾರಿಗಳ ತಂಡ ಎಲ್ಲಾ ಕೇಸ್ ಫೈಲ್ಗಳನ್ನ ಈಗ ತಮ್ಮ ಸುಪರ್ದಿಗೆ ತೆಗೆದುಕೊಳ್ಳಿದೆ. ವಿದ್ಯಾ, ಓಕೆ, ಥ್ಯಾಂಕ್ ಯು ಡೀಟೇಲ್ಸ್ಗೆ.